ಕಲಬುರಗಿ ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಕಲಬುರಗಿ ಜಿಲ್ಲೆಯ ಎಂದಿನ ಪ್ರಮುಖ ಸುದ್ದಿಗಳನ್ನು. ಲೋ ಬಿಪಿಯಾಗಿ ಹೃದಯಾಘಾತದಿಂದ ಕಾರ್ಮಿಕನೋರ್ವ ಸಾವನ್ನಪ್ಪಿದ ಘಟನೆ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಕೋಡ್ಲ ಗ್ರಾಮದ ಬಳಿ ಇರುವ ಶ್ರೀ ಸಿಮೆಂಟ್ ಕಂಪನಿಯಲ್ಲಿ ನಡೆದಿದೆ. ಬಿಹಾರ ಮೂಲದ ಚಂದನ್ ಸಿಂಗ್ ಮೃತ ದುರ್ದೈವಿ ಕಾರ್ಮಿಕನಾಗಿದ್ದು, ಮೃತಪಟ್ಟ ಕಾರ್ಮಿಕನ ಮೃತದೇಹವನ್ನು ಅಲ್ಲಿನ ಸಿಬ್ಬಂದಿಗಳು ದರದರನೆ ನಾಯಿ ಹಣದ ಹಾಗೆ ಎಳೆದುಕೊಂಡು ಹೋದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬದುಕಿದ್ದಾಗ ಕಾರ್ಮಿಕರಿಗೆ ಬೆಲೆ ಕೊಡದ ಶ್ರೀ ಸಿಮೆಂಟ್ ಕಂಪನಿ ಆಡಳಿತ ಮಂಡಳಿಯ ಕೊನೆ ಪಕ್ಷ ಸತ್ತ ಮೇಲಾದರೂ ಮೃತ ದೇಹಕ್ಕೆ ಗೌರವ ಕೊಡದ ಅಗೌರವ ತೋರಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ಕೊಡೋದಾ ಸತ್ತು ಸತ್ತನಾ ಕಲಬುರಗಿ ಅಭಿವೃದ್ಧಿಗೆ ಪೂರಕವಾದ 371J ಉಪಸಮಿತಿಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು 1.5 ವರ್ಷವಾಯಿತು. ಇದುವರೆಗೆ ಕಲ್ಯಾಣ ಕರ್ನಾಟಕ ಎಲ್ಲಾ ಕ್ಷೇತ್ರಗಳಲ್ಲಿ ಉದ್ಯೋಗ, ನೀರಾವರಿ, ಕೃಷಿ, ಕೈಗಾರಿಕೆ, ಆರೋಗ್ಯ ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ಕಿಂಚಿತ್ತೂ ಅಭಿವೃದ್ಧಿಯಾಗದಿರುವುದು ವಿಷಾದನೀಯ ಮತ್ತು ಖಂಡನೀಯ ಎಂದು ಡಾ. ರಾಜು ಕುಳಿಕೇರಿಯವರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿಯಲ್ಲಿ ಸಂಪುಟ ಸಭೆ ಜರುಗಿ ಸುಮಾರು 4-5 ತಿಂಗಳಾಯಿತು. ಸಂಪುಟ ಸಭೆಯ 47 ವಿಷಯಗಳ ಪೈಕಿ ಯಾವುದೇ ಒಂದು ಕೂಡ ಇದುವರೆಗೂ ಈಡೇರಿಲ್ಲ. ಪ್ರತ್ಯೇಕ ಸಚಿವಾಲಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಸುಮಾರು ವರ್ಷಗಳಿಂದ ಯಾವುದೇ ನೇಮಕಾತಿಯಾಗಿಲ್ಲ. ನಿರುದ್ಯೋಗಿ ಯುವಕರ ಭವಿಷ್ಯ ಅಂಧಕಾರವಾಗುತ್ತಿದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಸೊ ಈಗ ಯಾವಾಗ 2015 ಇಂಪ್ಲಿಮೆಂಟ್ ಆಯ್ತು ಅವತ್ತಿಡೋದು ನಮ್ಮ ಈ ಸಂಪುಟ ಉಪಸಮಿತಿಯವರು ಯಾರು ಈ ಭಾಗದವರು ರಾಮನವ್ರು ಬಿಟ್ಟರೆ ಯಾರು ಆಗಿದ್ದಾರೆ. ಹಿಂದೆ ಎಚ್ ಕೆ ಪಾಟೀಲ್ ಇದ್ದರು, ರಾಮನವ್ರು ಇದ್ದರು. ಅಂದ್ರೆ ಸೆಂಟ್ರಲ್ ಪಾರ್ಟ್ ನಮ್ಮ ಈ ಭಾಗ ಕಳ್ಕಳಿ ಅಂತ ಯಾರು ಇದ್ದಿಲ್ಲ. ಇವಾಗ ಸುಮಾರು 1.5 ವರ್ಷ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಪ್ರಿಯಾಂಕ್ ಅವರಿಗೆ ಇದು ಸಂಪುಟ ಅಧ್ಯಕ್ಷ ಮಾಡ್ಯಾರ. ಈ 1.5 ವರ್ಷ ಸಂಪುಟ ಉಪಸಮಿತಿಯಾಗಿ ಎಷ್ಟು ಸಭೆ ಆಗ್ಯಾವೋ ಗೊತ್ತಿಲ್ಲ, ಏನು ನಿರ್ಣಯ ತೊಗೊಂಡರೋ ಗೊತ್ತಿಲ್ಲ. ಮತ್ತು ಇದ್ರ ಪ್ರತಿ ಏನು ಮಾಡ್ಲಿಕ್ಕತ್ತಾರ ಅವರು ಅನ್ನೋದು ಎಲ್ಲೂ ಯಾವ ಇದರಲ್ಲೂ ಸಿಗಂಗಿಲ್ಲ. ಒಂದು ಸಮಿತಿ ಒಂದು ಮೀಟಿಂಗ್ ಆಗ್ಯದ, ಒಂದು ಮೀಟಿಂಗ್ ಆಗಿ ಅದು ಅಷ್ಟೇ PSI ನೇಮಕಾತಿ ಸ್ವಲ್ಪ ನೋಡ್ಕೋಬೇಕು ಅನ್ನೋದು ಅದು ಅಲ್ಲಿಗೆ ಅರ್ಧ ತಿಂಗಳು ಅದು ಯಾವುದೇ ಪ್ರಗತಿಯೇ ಇಲ್ಲ. ನೀವು ಈಗ ನೋಡ್ಬೋದು ಸರ್, ಎಲ್ಲ ಕ್ಷೇತ್ರದವರು ಯಾವುದು ನೀರಾವರಿ ಇರ್ಬೋದು, ಇಲ್ಲಿ ಆರೋಗ್ಯ ಇರ್ಬೋದು, ಅಥವಾ ಕೈಗಾರಿಕೆ ಇರ್ಬೋದು, ಮೇನಲ್ಲಿ ಉದ್ಯೋಗ ಈಗ ಸುಮಾರು 1.5 ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಈ ಭಾಗ. ಕೇವಲ ಇದು 371J ಅಂದ್ರೆ ಏನಾಗಂದ್ರೆ ಇಡೀ ಮುಖ್ಯಮಂತ್ರಿಗಳು ಅದೇ ಹೇಳ್ತಾರೆ, ಈ ಭಾಗದ ಮಂತ್ರಿಗಳು ಹೇಳ್ತಾರೆ, ಓನ್ಲಿ ಮೆಡಿಕಲ್ ಸೀಟ್ಗಳು ಸಿಗ್ಲಿಕ್ಕೆ ಅದೊಂದು ಬಿಟ್ಟರೆ ಇದು ಯಾವುದು J ಎಂಬುದು ನಮಗೆ ಈ ಭಾಗಕ್ಕೆ ಸದುಪಯೋಗ ಇದುವರೆಗೂ ಆಗಿದೆ. ಮತ್ತು ಈಗ ನಮ್ಮಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಯಿತು, 47 ನಿರ್ಣಯ ತೊಗೊಂಡ್ರು. 47ದಾಗ ಬಂದು ಇಂಪ್ಲಿಮೆಂಟ್ ಆಗಿದೆ, ಯಾವುದೂ ಇಲ್ಲ. ಹೆಚ್ಚಿನ ಮತ್ತು ಈಗ ಪ್ರತ್ಯೇಕ ಇದು ಸಚಿವಾಲಯ ಅದು ಭಾಳ ದೊಡ್ಡ ಇದು
ಸಚಿವಾಲಯ ಅಂತಪ್ಪ ಅಂದ್ರೆ ನಾವು ಲೋಕದೋಷಗಳನ್ನು ನಾವು ಇಲ್ಲೇ ಕುಂತು ಹೋಗಿ ಇದು ತಪ್ಪಾಗಿ ಅಂತ ಹೇಳ್ಬೋದು. ಈಗ ಬೆಳಗ್ಗೆ ಹೋಗ್ಬೇಕಾಗ್ತದೆ. ಅಲ್ಲಿ ನಮಗೆ ವೈಜಾಗ್ ಮಾಡಿಬಿಟ್ರೆ ನಾವು ಯಾವ ಅವ್ರು ಹಿಡ್ಕೊಂಡು ಹೋಗ್ತೀವಿ ನಾವು ಏನೋ ಸರಿ ಆದ್ರೆ ಅವರು ಕ್ಯಾಬಿನೆಟ್ ಆಗಲಿ ಅಲ್ಲಿ ಡೈರೆಕ್ಟ್ ಆಫೀಸ್ನಾಗಲ್ಲಿ ಡೈರೆಕ್ಟ್ ಎಂಟ್ರಿ ಇರ್ತಾರೆ, ಯಾರು IAS ಆಫೀಸರ್ಲಿ ಬರ್ತಾರೆ. ಈಗ ನಾವು ಆ ಲೆವೆಲ್ ಬೆಳೆದಿಲ್ಲ. ಈಗ ನಾವು ಕೂಗಿ ಏನು ಕೂಗೋದು ನಾವು ಇಲ್ಲಿ ನಿಮ್ಮ ಮುಖಾಂತರ ಒಂದು ಏನೋ ಮಾಡೋದು ರೆಡಿ ಮಾಡ್ಬೋದು, ಮಾಡ್ಬೋದು. ಬಟ್ ಅಲ್ಲಿ ಇರ್ತಕ್ಕಂಥ ಲೋಕದೋಷ ಸರಿಪಡಿಸ್ಲಿಕ್ಕಂಥ ಸಾಮರ್ಥ್ಯ ಬರಲಿಲ್ಲ. ಇವಾಗ ಇವ್ರು ಆಗ್ಯಾರ, ಅದು ಪ್ರಭಾವಿ ವ್ಯಕ್ತಿ ಅದು ಸರ್ಕಾರದಾಗ ಒಬ್ಬ ಪ್ರಭಾವಿ ನಾಯಕರು. ತಂದೆಯವರು ಕೂಡ ರಾಷ್ಟ್ರ ಮಟ್ಟದಲ್ಲಿ ಗೌರವ ನಾಯಕರ ಪಕ್ಷದಲ್ಲಿ. ವಿನಾಕಾರಣ ನೀವು ನೋಡ್ರಿ, ಬೆಳಗ್ಗೆ ಅಂದ್ರೆ ಪರ್ಮನೆಂಟ್ ಬರೀ ಆ ಒಂದು ಹಾಕ್ರಿ, ಅವ್ರಿಗೆ ಯಾರು ಅರೆಸ್ಟ್ ಮಾಡ್ರಿ, ಆ ಚಟ್ಟ ಆ ಕೇಸರಿ ಬಣ್ಣ, ಹಸಿರು ಬಣ್ಣ, ನೀಲಿ ಬಣ್ಣ, ಬರೀ ಇవి ಮಾತ್ರ ವಿನಾಕಾರಣ ಕಾಲ ಬಣ್ಣ ಮಾಡಲಿಕ್ಕೆ ಅನ್ನೆಸೆಸರಿ ಯಾವುದೇ ಈ ಭಾಗಕ್ಕೆ ಅಭಿವೃದ್ಧಿ ಪೂರಕ ಆಗದಂಥ ಕಾರ್ಯಗಳಲ್ಲಿ ತಮ್ಮ ಈ ಒಂದು ಅಧಿಕಾರವನ್ನು ವ್ಯರ್ಥ ಮಾಡಲಿಕ್ಕೆ ಇದು ಭಾಳ ಸಿಗಂಗಿಲ್ಲ ಅಂತ ನೋಡು ಸದುಪಯೋಗ. ಮತ್ತು ಈ ಸರ್ಕಾರದಾಗ ನೋಡ್ರಿ, ಅವರೇ ಒಬ್ಬರು ಕೆಲವರು ಹೇಳ್ತಾರೆ ಮುಖ್ಯಮಂತ್ರಿ ಥರ ಹಂಗಾರ. ಬೆಂಗಳೂರು ಮಹಾನಗರ ಹೊರವಲಯದಲ್ಲಿ ಕೆಐಎಡಿಬಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಒಡೆತನದ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ಗೆ 5 ಎಕರೆ ಜಮೀನು ಮಂಜೂರು ಮಾಡಿದ ವಿಚಾರ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣವಾಗಿತ್ತು. ವಿವಾದ ಭುಗಿಲೆಳುತ್ತಿದ್ದಂತೆ ಟ್ರಸ್ಟ್ಗೆ ನೀಡಲಾಗಿದ್ದ ಬೆಲೆ ಬಾಳುವ ಜಮೀನನ್ನು ಖರ್ಗೆ ಕುಟುಂಬ ವಾಪಸ್ ನೀಡಿತ್ತು. ಇದೀಗ ಕಲಬುರಗಿಯಲ್ಲಿರುವ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ನ ಉದ್ಯಾನವನದ ಜಮೀನನ್ನು ವಾಣಿಜ್ಯೋದ್ಯಮಕ್ಕೆ ಬಳಸಲು ಅನುಮತಿ ನೀಡಿ ಅಂತ ಟ್ರಸ್ಟ್ ಮನವಿ ಸಲ್ಲಿಸಿದ್ದು, ಸದ್ಯ ಇದು ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ವಿವಾದಕ್ಕೆ ವೇದಿಕೆ ಕಲ್ಪಿಸಿದೆ. ಕುಸ್ನೂರು ಗ್ರಾಮದ ಸರ್ವೆ ನಂಬರ್ 82/3 ಕ್ಷೇತ್ರ 2 ಎಕರೆ 7 ಗುಂಟೆ. ಇದು 2010ರಲ್ಲಿ ಮಹಾಯೋಜನೆಯಲ್ಲಿ ಉದ್ಯಾನವಲಯ ಅಂತ ನಿಗದಿಕರಿಸಲಾಗಿದೆ. ಈ ಉದ್ಯಾನವನವನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಡುವಂತೆ ನವೀಕರಿಸಿಕೊಡುವಂತೆ ಆ ಒಂದು ಅರ್ಜಿ ಬಂದ ಕಾರಣ KTCP 1961 ಸೆಕ್ಷನ್ 69(2) ಕೆಳಗೆ ನಾವು ಸಾರ್ವಜನಿಕರಿಂದ ಆಕ್ಷೇಪಣೆ ಹೊರಡಿಸಬೇಕಾಗ್ತದೆ. ಆ ದಿಶೆಯಲ್ಲಿ ನಾವು ದಿನಾಂಕ 10/2/2025 ಪತ್ರಿಕಾ ಪ್ರಕಟಣೆ ನೀಡಿದ್ದೇವೆ. ಯಾವುದೇ ಒಂದು ಆಕ್ಷೇಪಣೆ ಇದ್ದಲ್ಲಿ, ಸಾರ್ವಜನಿಕರಿಂದ ಆಕ್ಷೇಪಣೆ ಇದ್ದಲ್ಲಿ 15 ದಿವಸದೊಳಗಾಗಿ ನಮ್ಮ ಕಾರ್ಯಕ್ಕೆ ಸಲ್ಲಿಸಲು ತಿಳಿಸಿದ್ದೇವೆ. ಆ ರೀತಿ ಯಾವುದೇ ಆಕ್ಷೇಪಣೆ ಬಂದಲ್ಲಿ ನಾವು ಪರಿಶೀಲಿಸಿ ನಿಯಮಾನುಸಾರ ನಮ್ಮ ಪ್ರಾಧಿಕಾರದ ಸಮಿತಿ ಸಭೆಯಲ್ಲಿ ಮಂಡಿಸಿ ಒಂದು ತೀರ್ಮಾನ ಕೈಗೊಳ್ಳಬೇಕಾಗ್ತದೆ. ಆ ದಿಶೆಯಲ್ಲಿ ನಾವು ಮುಂದುವರಿತೇವೆ. ಕಲಬುರಗಿ ನಗರದಲ್ಲಿರುವ ಬುದ್ಧ ವಿಹಾರ ಮಂದಿರದ ಹತ್ತಿರ ಸರ್ವೆ ನಂಬರ್ 82/3 2 ಎಕರೆ 7 ಗುಂಟೆ ಈ ಜಮೀನಿದೆ. ಇದನ್ನು ಟ್ರಸ್ಟ್ನವರು ಉದ್ಯಾನವನಕ್ಕಾಗಿ ಮೀಸಲಿಟ್ಟಿರುವಂತಹ ಸ್ಥಳ. ಇಂತಿಷ್ಟು ಅವಧಿಯಲ್ಲಿ ಉದ್ಯಾನವನವನ್ನು ನಿರ್ಮಾಣ ಮಾಡದೇನೆ ಆ ಜಾಗವನ್ನು ಹಾಗೆಯೇ ಖಾಲಿಯೇ ಇಟ್ಟು ದುರಾಲೋಚನೆಯಿಂದ ಇವತ್ತು ಅವರು ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಿದ್ಧಾರ್ಥ ವಿಹಾರ್ ಟ್ರಸ್ಟಿನವರು ಮನವಿಯನ್ನು ಸಲ್ಲಿಸಿದ್ದಾರೆ. ಇದು ಉದ್ಯಾನವನಕ್ಕಾಗಿ ಇಟ್ಟಿರುವಂಥ ಸ್ಥಳ. ಇಂತಿಷ್ಟು ವರ್ಷದಲ್ಲಿ ಉದ್ಯಾನವನ ನಿರ್ಮಾಣ ಮಾಡದೆ ಹೋದಲ್ಲಿ ಅದು ಲ್ಯಾಪ್ಸ್ ಆಗುತ್ತೆ. ಮತ್ತೆ ಆ ಸ್ಥಳ ಉದ್ಯಾನ ವಲಯ ಅಂತ ಘೋಷಿತ ಪ್ರದೇಶ. ಅದು ಅಂತಹ ಪ್ರದೇಶವನ್ನು ಇವತ್ತು ಉದ್ಯಾನವನ ನಿರ್ಮಾಣ ಮಾಡದೇನೆ ಭೂಮಿಯನ್ನು ಕಬಳಿಸುವುದಕ್ಕಾಗಿ ಲಾಭದ ಉದ್ದೇಶಕ್ಕಾಗಿ ಸಿದ್ಧಾರ್ಥ ವಿಹಾರ್ ಟ್ರಸ್ಟಿನ ಕಾರ್ಯದರ್ಶಿ ಮತ್ತು ಕಲಬುರಗಿಯ ಲೋಕಸಭಾ ಅಭ್ಯರ್ಥಿ ರಾಧಾಕೃಷ್ಣ ಅವರು ತಮ್ಮ ಸಿದ್ಧಾರ್ಥ ವಿಹಾರ ಟ್ರಸ್ಟ್ನ ಲೆಟರ್ ಪ್ಯಾಡ್ ಮೇಲೆ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ. ಈ ಸ್ಥಳವನ್ನು ಉದ್ಯಾನವನದಿಂದ ಪರಿವರ್ತನೆ ಮಾಡಿ ವಾಣಿಜ್ಯೋದ್ಯಮಕ್ಕಾಗಿ ನಮಗೆ ಪರಿವರ್ತನೆ ಮಾಡಿಕೊಡಬೇಕು ಅನ್ನುವಂತಹ ಮನವಿಯನ್ನು ಸಲ್ಲಿಸಿದ್ದಾರೆ. ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಆಕ್ಷೇಪಣೆಯನ್ನ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಸಾಲ ವಸೂಲಾತಿಗೆ ಬಡ ಜನರಿಗೆ ನೀಡುತ್ತಿರುವ ಕಿರುಕುಳವನ್ನು ತಪ್ಪಿಸಲೆಂದು ರಾಜ್ಯ ಸರ್ಕಾರ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಆದೇಶ 2025 ಕಳೆದ ಫೆಬ್ರವರಿ 12ರಿಂದ ಜಾರಿಗೆ ಬಂದಿದ್ದು, ಇದನ್ನು ಉಲ್ಲಂಘಿಸಿ ಸಾರ್ವಜನಿಕರಿಗೆ ಕಿರುಕುಳ ನೀಡಿ ಸಾಲ ವಸೂಲಾತಿ ಮಾಡಿದಲ್ಲಿ 5 ಲಕ್ಷ ರೂಪಾಯಿ ದಂಡ ಹಾಗೂ 10 ವರ್ಷ ಕಾರಾಗೃಹ ಶಿಕ್ಷೆಗೆ ಕಾರಣವಾಗಬೇಕಾಗುತ್ತದೆ ಎಂದು DCB ಫೌಜಿಯಾ ತರ್ನುಮ್ ಅವರು ಮೈಕ್ರೋ ಫೈನಾನ್ಸ್ ಮುಖ್ಯಸ್ಥರಿಗೆ ಎಚ್ಚರಿಕೆ ನೀಡಿದರು. ಅಲ್ಲ, ಒಂದೇ ಸಮಯದಲ್ಲಿ 5 ನಿಮಿಷದ ವ್ಯತ್ಯಾಸದಲ್ಲಿ ಬಂದಿದೆ ಅಂತ ಹೇಳ್ತೀರಾ, ಬಂದಿಲ್ಲ ಅಂತ ಹೇಳ್ತೀರಾ?
ಸಿ ಎಲ್ಲರಿಗೂ ಸಾಫ್ಟ್ ಕಾಪಿ ಇರುತ್ತೆ ನಿಮ್ಮ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಇವಾಗ ಯಾರು ಗ್ರೂಪ್ ಹೌದು ಗ್ರೂಪ್ ಅಲ್ಲಿ ಶೇರ್ ಮಾಡಿ ಲೋಕಲ್ ಫೈನಾನ್ಸ್ ಬಂದಿರೋದಿಲ್ಲ ಲೋಕಲ್ ಫೈನಾನ್ಸ್ ಅವ್ರ ಜೊತೆನೂ ಸರ್ಕ್ಯುಲೇಟ್ ಮಾಡಿ ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲಿ ನಾವು ಸರ್ಕ್ಯುಲೇಟ್ ಮಾಡ್ತೀವಿ DRCS ಅವರು ದಯವಿಟ್ಟು ನೋಟ್ ಡೌನ್ ಮಾಡಿ ಎಲ್ಲರಿಗೂ ಸಿಗೋ ರೀತಿ ರಿಜಿಸ್ಟ್ರೇಷನ್ ಮಾಡಲೇಬೇಕು ಯಾಕೆ ಅಂದ್ರೆ ರಿಜಿಸ್ಟ್ರೇಷನ್ ಆದ ನಂತರ ಸಾಕಷ್ಟು ಕಂಪ್ಲೈನ್ಸಸ್ ಇದೆ. ಕಲಬುರಗಿ ನಗರದ ಪ್ರಸಿದ್ಧ ಯುನೈಟೆಡ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ 13ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ನಗರದಲ್ಲಿ ಮೆಗಾ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದ ಸಮೀಪದಲ್ಲಿರುವ ಆಸ್ಪತ್ರೆ ಆವರಣದಲ್ಲಿ ಆಯೋಜಿಸಲಾಗಿದ್ದ ಮೆಗಾ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಜಿಲ್ಲಾಧಿಕಾರಿ ಬಿ ಫೌಜಿನಾ ತರೂಮ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇನ್ನು ಶಿಬಿರದಲ್ಲಿ ಆಸ್ಪತ್ರೆಯ ತಜ್ಞ ವೈದ್ಯರು ಖುದ್ದಾಗಿ ರೋಗಿಗಳನ್ನು ಪರೀಕ್ಷಿಸಿ ವಿವಿಧ ರೀತಿಯ ರಕ್ತ ಪರೀಕ್ಷೆಗಳು, 2D ಇಕೋ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್ ಸ್ಕ್ಯಾನ್, BMI ಮೌಲ್ಯಮಾಪನದ ಸೇವೆಗಳನ್ನು ಉಚಿತವಾಗಿ ನೆರವೇರಿಸಿದರು. ಹಾಗೆ ತಪಾಸಣೆ ಮಾಡಿದ ವೈದ್ಯರು ಔಷಧಗಳನ್ನು ಬರೆದುಕೊಟ್ಟರೆ ಅವುಗಳನ್ನು ಆಸ್ಪತ್ರೆ ಕಡೆಯಿಂದ ಉಚಿತವಾಗಿ ನೀಡಲಾಯಿತು. ಕಲಬುರಗಿ ತಾಲೂಕಿನ ಶ್ರೀನಿವಾಸ ರಡಗಿ ಗ್ರಾಮದ ಮಹಾಲಕ್ಷ್ಮಿ ಶಕ್ತಿಪೀಠದ 38ನೇ ಸಂಭ್ರಮದ ಜಾತ್ರಾ ಮಹೋತ್ಸವ ಅಂಗವಾಗಿ ಲಕ್ಷ ದೀಪೋತ್ಸವ, ಭವ್ಯ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದ್ದ ಭಾವೈಕ್ಯ ಧರ್ಮಸಭೆ ಮತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮವನ್ನು ಗಣ್ಯರು ಉದ್ಘಾಟಿಸಿದರು. ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಶ್ರಮಿಸಿದ ಗಣ್ಯರಿಗೆ ಸುಕ್ಷೇತ್ರ ಶ್ರೀನಿವಾಸ ರಡಗಿ ಶ್ರೀ ಶಕ್ತಿಪೀಠದ ವತಿಯಿಂದ ಪ್ರಸಿದ್ಧಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಕಲಬುರಗಿ ನಗರದ ವಸಂತ ನಗರದಲ್ಲಿ ಹೈದರಾಬಾದ್ ಕರ್ನಾಟಕ ಸಿದ್ಧಾರ್ಥ ಸೇವಾ ಸಂಸ್ಥೆ ಹಾಗೂ ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆಯ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ತ್ಯಾಗ ಮಾತೆ ರಮಾಬಾಯಿ ಅಂಬೇಡ್ಕರ್ ಹಾಗೂ ದೇಶದ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿ ಉತ್ಸವ ಪ್ರಯುಕ್ತವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಸೇಡಂ ತಾಲೂಕಿನ ಮುದೋಳು ವ್ಯಾಪ್ತಿಯ ಮೋತಕ್ಪಲ್ಲಿ ಗ್ರಾಮದಲ್ಲಿ ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯಡಿ ಕಡಲೆ ಮತ್ತು ಭತ್ತ ಉತ್ಪಾದಕತೆ ಹೆಚ್ಚಿಸುವ ಕುರಿತು ತರಬೇತಿ ಕಾರ್ಯಕ್ರಮವನ್ನು ಜರುಗಿತು. ಮುದೋಳು ಕೃಷಿ ಅಧಿಕಾರಿಗಳಾದ ಭೀಮರೆಡ್ಡಿ ಅವರು ತರಬೇತಿ ನೀಡಿದರು. ಈ ವೇಳೆಯಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳಾದ ಸಂಜಯ್, ಶ್ರೀನಿವಾಸ್ ರೆಡ್ಡಿ, ಗೋವರ್ಧನ್ ರೆಡ್ಡಿ, ಮೋಹನ್ ರೆಡ್ಡಿ, ಶ್ರೀಧರ್ ರೆಡ್ಡಿ, ಭೀಮಪ್ಪ, ಭೀಮಶಪ್ಪ, ರಮೇಶ್, ಸುದರ್ಶನ್ ರೆಡ್ಡಿ, ವಿಶ್ವನಾಥ್ ರೆಡ್ಡಿ, ಶಾರದಾ, ಸಿದ್ದರಾಮೇಶ್, ಲಾಲಪ್ಪ ಇತರರು ಉಪಸ್ಥಿತರಿದ್ದರು. ನಾವು ಸಾಧನೆಯನ್ನು ಮಾಡಿದರೆ ಮಾತ್ರ ನಮ್ಮ ಬದುಕು ಸಾರ್ಥಕ ಎಂದು ತಿಳಿದುಕೊಳ್ಳಬೇಡಿ. ಸಮಾಜ ಮೆಚ್ಚುವಂಗ ಬದುಕಿದರೆ ಸಾಕು ನಮ್ಮ ಬದುಕು ಸಾರ್ಥಕ ಎಂದು ವಿರಕ್ತ ಮಠದ ಸನ್ನಿಧ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿಗಳು ತಿಳಿಸಿದರು. ತಾಲೂಕಿನ ಮಾವನೂರು ಗ್ರಾಮದ ಶ್ರೀ ಧರ್ಮರಾಯ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಬಣದ ಪ್ರಯುಕ್ತ ಪೂಜ್ಯ ಶ್ರೀ ಧರ್ಮರಾಯ ಮುತ್ಯಾನವರ ನೇತೃತ್ವದಲ್ಲಿ ಲಕ್ಷ ದೀಪೋತ್ಸವ, ಉಚಿತ ಸಾಮೂಹಿಕ ವಿವಾಹ ಹಾಗೂ ಮಹಾಪುರಾಣ ಕಾರ್ಯಕ್ರಮಗಳು ನಡೆಯುತ್ತಿದೆ. ಶಿವಾನಂದ ಮಹಾಸ್ವಾಮೀಜಿಗಳ ಯಲ್ಲಲಿಂಗ ಮಹಾರಾಜರ ಪುರಾಣ ಪ್ರವಚನ ನಡೆಸಿಕೊಡುತ್ತಿದ್ದಾರೆ. ಸಾಧನೆ ಮಾಡಿದರೆ ಮಾತ್ರ ನಮ್ಮ ಬದುಕು ಸಾರ್ಥಕ ಎಂದು ತಿಳಿದುಕೊಳ್ಳಬೇಡಿ. ಸಮಾಜ ಮೆಚ್ಚುವಂಗ ಬದುಕಿದರೆ ಸಾಕು ನಮ್ಮ ಬದುಕು ಸಾರ್ಥಕ ಎಂದು ವಿರಕ್ತ ಮಠದ ಸನ್ನದ್ಧ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿಗಳು ತಿಳಿಸಿದರು. ಇವಾಗಿದು ಕಲಬುರಗಿ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡಪ್ನಲ್ಲಿ. ನಮಸ್ಕಾರ.